ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಏನು ಮೊನ್ನೆ ದಿವಸ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಾದ ಮೇಲೆ ಅದಕ್ಕೆ ತನಿಖೆಯನ್ನ ಮಾಡಿ 7 ಜನ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ. ಅದಾದ ಮೇಲೆ ನಾನು ಈಗ ತಾನೇ ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನು ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರ್ಡೆಂಟ್, ಅವರ ಹೆಸರು ಶೇಷಮೂರ್ತಿ, ಮತ್ತು ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ, ಇವರು ಹಿರಿಯ ಅಧಿಕಾರಿಗಳು, ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊತ್ತಂತವರು. ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ. ನನಗೆ ಬೆಳಿಗ್ಗೆ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರು, ಕೆಳಗಿನವ್ರನ್ನ ಮಾತ್ರ ಕೆಲವರನ್ನ ಸಸ್ಪೆಂಡ್ ಮಾಡಿದ್ದೀರಿ, ಹಿರಿಯ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿಲ್ಲ ಹಾಗೆ ಅಂತಕ್ಕಂಥ, ಅವ್ರ ಮೇಲೆ ಏನೋ ಆಕ್ಷನ್ ತಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ರು. ಈಗ ಬಂದಾದ್ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಲ್ಲಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡು ಬಂದಿದೆ ಅಂತ ಹೇಳಿ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಜೊತೆಗೆ ಯಾರು ಸಿಗರೇಟ್ ತಗೊಂಡು ಬಂದು ಕೊಟ್ಟರು, ಯಾರು ಟೀ ತಗೊಂಡು ಬಂದು ಕೊಟ್ಟರು, ಕುರ್ಚಿ ಯಾರು ತಗೊಂಡು ಬಂದು ಹಾಕಿದ್ರು, ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ. ತನಿಖೆ ಪ್ರಿಲಿಮಿನರಿ ಆಗಿರುವಂಥದ್ರಲ್ಲಿ 3 FIRಗಳನ್ನು ರಿಜಿಸ್ಟರ್ ಮಾಡಿದೆ ಅವ್ರ ಮೇಲೆ. ಅವ್ರು ಯಾರ್ಯಾರು ಏನು ಪ್ರಿಸನ್ ಆ್ಯಕ್ಟ್ನಲ್ಲಿ ಏನು ಪ್ರಿಸನ್ ಮ್ಯಾನ್ಯುಯಲ್ನಲ್ಲಿ ಏನು ನಮೂದಿಸಿದ್ದಾರೆ ಅದನ್ನು ವೈಲೇಷನ್ ಮಾಡಿದ್ದಾರೆ. ಅದಕ್ಕಾಗಿ 3 FIRಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ. ಅವ್ರ ಮೇಲೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ. ಜೊತೆಗೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಹಿರಿಯ IPS ಅಧಿಕಾರಿಗಳನ್ನ ಅದಕ್ಕೆ ನೇತೃತ್ವ ಮಾಡಿ ಅವರಿಂದ ಮುಂದಿನ ತನಿಖೆಯನ್ನ ಮಾಡ್ತೇವೆ. ವರದಿ ಬಂದ ಮೇಲೆ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೇವೆ. ಈ ಮೂರು ತೀರ್ಮಾನಗಳನ್ನು ಈಗ ಮಾಡಿದ್ದೇವೆ, ಅದರಂತೆ ಕ್ರಮ ತಗೊಳ್ತೀವಿ. 3 ಅಲ್ಲಿ ವಾರ್ಡರ್ಗಳು, ಅದು ಡೀಟೇಲ್ಸ್ ಎಲ್ಲ ಆಮೇಲೆ ಕೊಡ್ತೇವೆ. ಅಲ್ಲ, ಯಾರ್ಯಾರಿದ್ದಾರೆ ಅವರೆಲ್ಲರದು ಅವ್ರ ಮೇಲೆ ಆಗ್ಬೇಕಲ್ಲ. ಹೌದು, ಯಾರು ಇದ್ದಾರೆ ಅಂತೇಳಿ ನಮ್ಮ ತನಿಖೆಯಲ್ಲಿ ಕಂಡು ಬರುತ್ತೆ, ಅವ್ರ ಮೇಲೆ ಮಾಡ್ತಾರೆ. ಇಲ್ಲ, ಎಲ್ಲ ಕಡೆ ಮಾಡಿದ್ದಾರೆ. ಅಡಿಷನಲ್ ಆಗಿ ಇನ್ನೂ ಅಗತ್ಯ ಇದ್ರೆ ಇನ್ನೂ ಕೂಡ ಮಾಡ್ತೇವೆ. ಲ್ಯಾಪ್ಸಸ್ ಎಲ್ಲಾಗಿದೆ ಅಂತ ಹೇಳಿದ್ರೆ ಮಾನಿಟರಿಂಗ್ ಮಾಡುವಂತ ಸಂದರ್ಭದಲ್ಲಿ ಆಗಿಲ್ಲ, ಅದನ್ನು ಯಾರು ಮಾನಿಟರ್ ಮಾಡಬೇಕಾಗಿತ್ತು ಅವರೇ ಮಾಡಲಿಲ್ಲ ಅಂತ ಹೇಳಿ ಅದು ಗೊತ್ತಾಗಿರೋದ್ರಿಂದ ಅವ್ರನ್ನು ಕೂಡ ಈಗ ಈ ಸಸ್ಪೆನ್ಷನ್ ಅಲ್ಲಿ ಅವ್ರನ್ನು ಕೂಡ ಮಾಡಿದ್ದೇವೆ. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನ ಮಾಡ್ತೀವಿ. Sir, what are the steps to be taken to prevent this? Because this is not a new thing, sir. In the past as well, when Sasikala was here, there were allegations that VIP treatment was given to her. Telgi, such allegations came to the fore. Now you have another VIP prisoner inside, and similar allegations now with pictures emerging. See, every point of time, there are people who head this prison to take care of this prison. It is those people the negligence happens. It's not always.
whenever such incidents happen, naturally there will be some negligence at the top, and that is why these kind of things happen. So all the time it may not happen, but sometimes like this incident, it has happened. So we will take all the necessary precautions. That is why we have suspended the senior most officers. We will replace them with some people with integrity. Yes. Sorry? ಇಲ್ಲ, ಅದೇನೇ ಈ ಇನ್ಸಿಡೆಂಟ್ ನಲ್ಲಿ ಅದೇನೇ ಅಂತದಿದ್ರು ಕೂಡ ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ ಆ ರೀತಿ ಇದ್ರೆ ಕ್ರಮ ತಗೊಳ್ತೀವಿ. ಈಗೇನು 7 ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದೇವೆ, 9 ಜನ ಆಗ್ತಾರೆ ಈಗ. ಅದರ ಜೊತೆಗೆ ಯಾರಾದರೂ ಬೇರೆ ಅಧಿಕಾರಿಗಳಿದ್ರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು, ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬೋದು, ಸಸ್ಪೆಂಡ್ ಮಾಡ್ಬೋದು, ಅಥವಾ ಡಿಸ್ಮಿಸ್ ಮಾಡ್ಬೋದು. ಆ ಕ್ರಮವನ್ನು ತಗೊಳ್ತೀವಿ. ಅದನ್ನೇ ನಾನು ಹೇಳಿದ್ದು ಲ್ಯಾಪ್ಸಸ್ ಅಂದ್ರೆ. ಆ ಲ್ಯಾಪ್ಸಸ್ಸು ಆಗದಾಗೆ ತಡೆಯೋದಕ್ಕೆ ಏನ್ ಕ್ರಮ ತಗೋಬೇಕು ಅದನ್ನ ಮುಂದೆ ತಗೊಳ್ತೀವಿ. ಓಪನ್ ಮಾಡೋದಕ್ಕೆ ಗೇಟ್ 1 hour ಆಗುತ್ತೆ ಅಂತ, ಇದರಲ್ಲಿ ಜೈಲಧಿಕಾರಿಗಳು ಶಾಮೀಲಾಗಿದೆ ಅಂದ್ರೆ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರಾ ಅಂತ. ಇಲ್ಲ, ಅದೆಲ್ಲ ಗೊತ್ತಾಗುತ್ತೆ ತನಿಖೆಯಲ್ಲಿ. ಅದನ್ನು ಕೂಡ ನಾವು ಸೇರಿಸಿದ್ದೇವೆ. ಈ ಇನ್ವೆಸ್ಟಿಗೇಷನ್ ನಲ್ಲಿ CCB ಅಧಿಕಾರಿಗಳು ಬಂದ್ರು, ಅವರು ಏನ್ ಫೈಂಡಿಂಗ್ಸ್ ಮಾಡಿದ್ದಾರೆ ಆ ವರದಿಯನ್ನು ಕೂಡ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಜೋಡಿಸ್ಕೊಳ್ತೇವೆ. ಬಂದ್ರಲ್ಲ ಅವತ್ತು ಏನು ಸಿಕ್ಲಿಲ್ಲ ಅಂತ ಹೇಳ್ತಾ ಇದ್ರು, ಅವತ್ತು ಅದನ್ನೆಲ್ಲಾನು ಜೈಲಧಿಕಾರಿಗಳೇ ಸೆಕ್ಯೂರ್ ಮಾಡಿದ್ರು ಅದನ್ನ. ಅಲ್ಲ, ಅದನ್ನೇ ನಾನು ಹೇಳಿದ್ದು, ತನಿಖೆನಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದು. ಯಾಕೆ ಅಂದ್ರೆ CCB ಬರುವಾಗ ಒಂದು ವೇಳೆ ಏನಾದರೂ ಅವ್ರು ಬರ್ತಾರೆ ಅಂತ ಏನಾದರೂ ವಿಷಯ ಗೊತ್ತಿತ್ತಾ, ಲೀಕ್ ಆಗಿತ್ತಾ, ಆ ರೀತಿ ಇದ್ರೆ ಏನಾದರೂ ಮೆಟೀರಿಯಲ್ಸನ್ನು ಹೊರಗಡೆ ಸಾಗಿಸಿದ್ರ, ಇದೆಲ್ಲ ನೋಡಬೇಕಲ್ಲ. ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಅದನ್ನು ಹೇಳ್ತೀವಿ. ರಾತ್ರಿ 11:30 ಗಂಟೆ ರಾತ್ರಿಗೇನೆ ವಿಲ್ಸನ್ ಗಾರ್ಡನ್ ನಾಗನೇ ಜೈಲು ಸಿಬ್ಬಂದಿಗಳಿಗೆ ಹೇಳ್ತಾನೆ, ನಾಳೆ CCB ರೇಡ್ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಹೊರಗಡೆ ಬಂದಿರೋ ಅಂತ. ಅದೇ ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತೀವಿ. ದರ್ಶನ್ ಬೇರೆ ಸಿಗ್ನಲ್ ಸಿಕ್ತಿತ್ತು, ಇಲ್ಲೊಂದಷ್ಟು ಜನ ಆರೋಪ ಮಾಡ್ತಾ ಇದಾರೆ, ನಮಗ್ ಸಿಗ್ನಲ್ ಸಿಗಲ್ಲ ಜೈಲಲ್ಲಿ ಒಳಗಡೆ. ಇಲ್ಲ, ಅದೇನಾಗಿದೆ, ಹೈ ಫ್ರೀಕ್ವೆನ್ಸಿ ಜಾಮರ್ ಅನ್ನ ಹಾಕಿದ್ರು. ಅದು ಇಲ್ಲಿ ಸ್ವಲ್ಪ ಹೆಚ್ಚು ಏರಿಯಾದಲ್ಲಿ ವರ್ಕ್ ಆಗ್ತಿರ್ಲಿಲ್ಲ ಫೋನ್ಗಳು ಅಂತೇಳಿ ಅವರೆಲ್ಲ ಕಂಪ್ಲೇಂಟ್ ಮಾಡಿ ಬಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ಫ್ರೀಕ್ವೆನ್ಸಿಯನ್ನು ಕಡಿಮೆ, ಯಾಕೆಂದರೆ ನಮಗೆ ಈ ಏರಿಯಾ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡಿದರೆ. ತುಂಬ ಕಮ್ಮಿ ಮಾಡಿದ್ರೆ ಜೈಲಿನಲ್ಲೇ ಎಲ್ಲ ಫೋನ್ಗಳು ವರ್ಕ್ ಆಗುತ್ತೆ. ತುಂಬಾ ಕಮ್ಮಿ ಅದು ಫ್ರೀಕ್ವೆನ್ಸಿ. ಅದೆಲ್ಲ ನೋಡೋಣ. ಈಗ ಅದೆಲ್ಲ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ತನಿಖೆನಲ್ಲಿ ಏನೆಲ್ಲ ಬರುತ್ತೆ ನೋಡಿ ಆಮೇಲೆ ತೀರ್ಮಾನ. ಫೋಟೋ ಹೊರತುಪಡಿಸಿ ತಾವು ಈಗ ಭೇಟಿ ಕೊಟ್ಟಾಗ ಪ್ರಾಥಮಿಕ ಮತ್ತೊಂದು ಏನೇನು ಬಳಕೆ ಮಾಡ್ಕೊಂಡಿದ್ದಾರೆ ಸರ್ VVIP ಆಗಿ? ಯಾವುದು? ಇಲ್ಲ, ನಾನೇನು ಒಳಗಡೆ ಹೋಗಿ ಅದನ್ನೆಲ್ಲ ಹುಡ್ಕಕ್ ಹೋಗಿರ್ಲಿಲ್ಲ. ಯೂನಿಫಾರ್ಮ್ ಬಿಟ್ಟು ನಾರ್ಮಲ್ ಡ್ರೆಸ್ ಅಲ್ಲಿ ಇರ್ತಾನೆ, ವಿಚಾರಣೆ ದಿನ ಕೈದಿ ಹೇಗಿರ್ತಾರೋ ಅದೇ ರೀತಿ ಇದಕ್ಕೆ ಯಾರು ಹೊಣೆ? ಅದೆಲ್ಲ ನೋಡೋಣ. ಅದೆಲ್ಲ ಒಂದೊಂದು ಕೂಡ ತಾವೇನ್ ಹೇಳಿದಿರಿ ಅದನ್ನೆಲ್ಲ ತಮ್ಮ ಸಲಹೆಯನ್ನ ಬಹಳ ಗಂಭೀರವಾಗಿ ತಗೊಳ್ತೀವಿ. ಅದೇ ತಾನೇ ಈಗ ನಾವು ನೋಡ್ಬೇಕಾಗಿರೋದು. ಬ್ಯಾರಕ್ 1, 2, 3 ಹೆಂಗೆ ಓಡಾಡ್ತಾರೆ ಅದೆಲ್ಲ ಈಗ ಚೆಕ್ ಮಾಡ್ಬೇಕಲ್ವಾ. ಇಲ್ಲ, ಗೊತ್ತಿಲ್ಲ. ತನಿಖೆ ಆದ್ಮೇಲೆ ಯಾರ್ಯಾರ್ದು ಪಾತ್ರ ಇದೆ ಇದರಲ್ಲಿ ಇನ್ನೊಂದು ಗೊತ್ತಾದ್ಮೇಲೆ ಇನ್ನೂ ಹೆಚ್ಚು ಕ್ರಮ ತಗೊಳ್ಳೋದಕ್ಕೆ ಸಸ್ಪೆಂಡ್ ಆಗ್ಬೋದು, ನಾನು ಹೇಳಿದಾಗೆ ಡಿಸ್ಮಿಸ್ ಆಗ್ಬೋದು, ಅದೆಲ್ಲ ಕೂಡ ಸಾಧ್ಯತೆ ಇದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.